ಅನಶ್ವರ ಮಾಡೋದೆಲ್ಲ ಅವಾಂತರ ಮಾತು ನೀನೆ ಮನಸ್ಸೆಲ್ಲ ನೀನೆ ನನ್ ಕಿವಿ ಮೇಲೆ ಚಂಡುವ. ಯಾರ್ ಸರ್ ನೀವು? ನಾನು ರೌಡಿ ಪಕ್ಕಿ. ಇದುವರೆಗೂ ನನ್ನ ಕಿವಿಯಲ್ಲಿ ಯಾರು ಹೂವ ಇಟ್ಟಿರಲಿಲ್ಲ. ಅಕಸ್ಮಾತ್ ಎಷ್ಟೇ ಸರ್, ನಿಮ್ಗೆ ಅಂತ ಹೆಸರಿಲ್ಲ, ಸುಬ್ಬನ್ಗೆ ಎಷ್ಟೇ, ನಿಮಗ್ ಬಿತ್ತು. ಆದ್ರೆ ಹೂ ಬಂದ್ ಕೂತಿದ್ದು ನನ್ ಕಿವಿಗೆ. ಏನ್ ನಿನ್ನ ಹೆಸರು? ವೇದ ಫ್ರಮ್ ರೇಡಿಯೋ ನಾದ. ವೇದ? ಯಾರು ನನ್ ಕಿವಿಯಲ್ಲಿ ಹೂವ ಇಡ್ತಾರೋ ಅವ್ರನ್ನೇ ಮದುವೆ ಆಗೋದು ಅನ್ಕೊಂಡಿದ್ದೆ. ಎಲ್ಲಿ ನಿಮ್ ಮನೆ? ನಮ್ಮನೆ ಅಲ್ಲಿ ಅಲ್ಲಿ ಅಲ್ಲಿ. ಎಷ್ಟು ಚಾನ್ಸ್ ಸಿಕ್ಕರು ಬರೇ ಮಿಸ್ ಮಾಡ್ಕೊಂತ ಮರ ರೌಡಿ ಪಕ್ಕಿ ವೇದಾರ್ನ ಹೊಡ್ಕೊಂಡು ಹೋಗೋಣಂತೆ. ಹೊಡ್ಕೊಂಡು ಹೋಗಕ್ಕೆ ಎತ್ತ ನೋಡಕ್ ಹೆಂಗದನಂದೇವ ಅವ ನೋಡಕ್ ನನ್ನಂಗ ಅದಾನ, ಉದ್ದಕ್ಕೆ ದಾಡಿ ಬಿಟ್ಟಾನ. ನಿನ್ನ ಹಂಗಿದ್ರೆ ಅರ್ಧ ಕೆಲ್ಸ ಮುಗದಂಗ ಆತಮ್ಮ. ಎಲ್ಲಿ ಸಿಗ್ತಾನವ? ಅವ ಇದೇ ಅದೇ ಓಡಾಡ್ತಾನ ಉಪ. ನೋಡಿ ಆ ಮನೆನ ನನ್ನ ಹೆಸರಿಗೆ ಬರ್ಕೊಡು, ಇಲ್ಲಾಂದ್ರೆ ಆ ಮನೆ ಬೆಂಕಿ ಹಚ್ತೀನಿ. ನೋಡೋದ್ರಾಗೆಲ್ಲ ರೆಕಾರ್ಡ್ ಮಾಡೇನಿ. ಚಲೋ ಕೆಲಸ ಮಾಡಿದಿ. ಇದು ನೋಡಿ ಇವ ಹೆಂಗ್ ನಡೀತಾನ, ಹೆಂಗ್ ಮಾತಾಡ್ತಾನ ಎಲ್ಲ ಅಭ್ಯಾಸ ಮಾಡ್ಕೋ. ಗಡ್ಡ ನಂದು ಬುದ್ಧಿ ನಂದು ಧ್ವನಿ ನಿಂದ. ಇದರಿಂದ ಏನ್ ತ್ರಾಸ ಹಂಗದಲ್ಲ? ಏನು ಆಗಲ್ಲೋ, ಈ ವೇಸ್ಟಾಗ ಹೋಗಿ ವೇದಾಗ ತಾಳಿ ಕಟ್ಟು, ಆಮೇಲೆ ಗಡ್ಡ ತೆಗೆದು ಬಿಸಾಕ್. ಕಟ್ಟಿಕೊಳ್ಳ. ಹಲೋ, ವೇದ ಫ್ರಮ್ ರೇಡಿಯೋ ನಾದ ಹಿಯರ್. ವೇದ ಯಾರೋ ನೀನು? ಕಿವಿ ಪಿಪ್ಪಿ ಪಿಪ್ಪಿ ಡುಮ್ 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 ಶೋಭನಾ. ಹೌದು, ನಾನು ರೌಡಿ ಪಕ್ಕಿ. ಯಾಕೋ ಫೋನ್ ಮಾಡ್ದೆ? ಸುಂದರವಾದ ಹುಡುಗರನ್ನ ಎತ್ತಕೊಂಡು ಹೋಗಕ್ಕೆ. ನೀನ್ ಈ ರೀತಿ ಎಲ್ಲ ಮಾತಾಡ್ತೀನಿ, ನಮ್ಮ ಭಾವಂಗ್ ಹೇಳ್ತೀನಿ. ನಿಮ್ ಭಾವನ ಹೆಣ ಮಲಗಿಸ್ತೀನಿ. ನಮ್ಮ ಅಕ್ಕಂಗ್ ಹೇಳ್ತೀನಿ. ನಿಮ್ಮ ಮಕ್ಕಳೊಂದು ಹೆಣ ಮಲಗಿಸ್ತೀನಿ. ಯಾವಳು ನನ್ನ ಕಿವಿಗೆ ಹೂ ಇಡ್ತಾಳೋ ಅವಳೇ ನನ್ ಮದುವೆ ಆಗೋದು ಅಂತ ಶಾಸ್ತ್ರ ಹೇಳಿದೆ. ಅದು ಅಕಸ್ಮಾತ್ ಆಗಿತ್ತು. ನಾನು ಅಕಸ್ಮಾತ್ ಆಗಿ ಬರ್ತೀನಿ, ಅಕಸ್ಮಾತ್ ಆಗಿ ತಾಳಿ ಕಟ್ತೀನಿ, ಅಕಸ್ಮಾತ್ ಆಗಿ ಹಣ್ಮನೆ ಕರ್ಕೊಂಡು ಹೋಗ್ತೀನಿ. ಏನಾಯ್ತು ಅಂತ ಹೇಳ್ಬಾರ್ದಮ್ಮ. ಆ ರೌಡಿ ಕಿವಿಗೆ ಹೂ ಇಟ್ಟು ಸಾಲ್ದ, ಈಗೇನ್ ಮಾಡ್ಕೊಂಡೆ? ಅಕ್ಕ, ಆ ರೌಡಿ ಫೋನ್ ಮಾಡಿ ಆವಾಜ್ ಆಗ್ತಾ ನಿನ್ನನ್ನೇ ಮದ್ವೆ ಆಗ್ತೀನಿ ಅಂತ ಹೇಳ್ದ. ಅದ್ಯಾವತ್ತಿಗೂ ಸಾಧ್ಯ ಇಲ್ಲಮ್ಮ. ನಾನು ಯಾರು? ತೆರೆದು ನೋಡು ಕಣ್ಣಿನ ಪೊರೆ, ಕರ್ನಾಟಕದಲ್ಲಿ ಗುಂಡಣ್ಣನೇ ದೊರೆ. ಈ ದೊರೆಗ ರೌಡಿ ಬರೆ ಹಾಕ್ಬಿಡ್ತಾನೆ. ನಂಗೆ ತುಂಬಾ ಭಯ ಆಗ್ತಿದೆ, ಆ ರೌಡಿ ನನ್ನ ಮದ್ವೆ ಆಗ್ತಾನಂತೆ. ನಾನು ಅದಕ್ಕೆ ಅವಕಾಶ ಕೊಡಲ್ಲ, ನಿನ್ನನ್ನು ಕೊಲೆ ಮಾಡ್ತಾನಂತೆ. ಹಲೋ, ನಾಳೆ ಮದುವೆ, ಎಲ್ಲ ರೆಡಿ ಮಾಡ್ಕೋ. 4 ಜನ ರೌಡಿಗಳ ಜೊತೆ ನಾನು ಬರ್ತಾ ಇದ್ದೀನಿ. ಹುಡುಗಿನ ನನ್ ಜೊತೆ ಕಳಿಸ್ಕೊಡು, ಇಲ್ಲಾಂದ್ರೆ ಮನೆಯವ್ರ ಹೆಣ ಮಲಗಿಸ್ತೀನಿ. ಪೊಲೀಸ್ನವ್ರಿಗೆ ಏನಾದ್ರೂ ವಿಷಯ ತಿಳಿಸಿದ್ರೆ ಯಾಕೆ ಯಾಕೆ ಏನಾಯ್ತು? ಪರಮ್ಮ, ನಾವೆಲ್ಲ ಸಿದ್ಧತೆನೂ ಮಾಡ್ಕೋಬೇಕಂತೆ. ನಾಳೆ ಬಂದು ಅವನು ಮದುವೆ ಮಾಡ್ಕೊತಾನಂತೆ. ಭಾಗೆ ಭಾಗೆ ನೀನೇ ನನ್ನ ಲಘೆ. ಯಾವನಾದ್ರೂ ಮೋಸ ವಂಚನೆ ದಾಗ ಮಾಡಿದ್ರೆ ಕತ್ತರಿಸಿ ಹಾಕ್ಬಿಡ್ತಾರೆ. ಶುಕ್ಲಾ ಬರದರಂ ಶುಕ್ಲಾ ಬರದರಂ ಶುಕ್ಲಾ ಬರದರಂ. ಅಲ್ಲಿಂದ ಮುಂದೆ ಬರೋದಿಲ್ವಾ? ಅವ್ರಿಗೆ ನಾಲ್ಗೆ ಹಿಡ್ಕೊಂಡ್ಬಿಟ್ಟಿದೆ, ಸೇಫ್ ತಕ್ಕಾಗುತ್ತಲ್ಲ ಹಾಗೆ, ಅದಕ್ಕೆ ಮಂತ್ರ ಮುಂದೆ ಹೋಗ್ತಾ ಇಲ್ಲ. ಹೋಗಿ ತಾಳಿ ಕಟ್ಟಿ. ಹಾರ ಬದಲಾಯಿಸ್ಕೊಳ್ಳಿ. ಮದ್ವೆ ಮಾಡಿಸ್ತೀರಾ? ಬೆಟ್ಟ ತಾಳಿನ ಕಟ್ಟಿಸ್ತೀರಾ? ಅಂದ್ರೆ ತಾವು ನೀನೇನು? ನೀನ್ ಯಾಕೆ ಇಂತ ಕೆಲಸ ಮಾಡ್ದೆ? ಆ ರೌಡಿ ಬಗ್ಗೆ ವೇದಾರ್ಗೆ ಅವಾಜ್ ಹಾಕಿದ್ನಲ್ಲ, ಅದ ನೆವ ಇಟ್ಕೊಂಡು ಮದುವೆ ಟ್ರೈ ಮಾಡಿದೆ. ಈಗಾಗ್ಲೇ ಅವ್ನು ಜೈಲಲ್ಲಿ ಇದಾನಲ್ಲ. ಸಿಕ್ಕೊಂಡ ಎಂತ ಮನೆ ಹಾಳು ಅಳಿಯ ಕೊಟ್ಟವ್ನು ಯಾರಪ್ಪ? ಬುದ್ಧಿವಂತ ಬಸವರಾಜ. ನಾನವನಲ್ಲ.